ನಮಸ್ತೆ ಸ್ನೇಹಿತರೆ, ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಸಂಜೆ ದೇವ್ರ ದರ್ಶನಕ್ಕೆ ಹೋದರೆ ಎಷ್ಟೊತ್ತಾಯಿತು ಏನು ಅಂತೆಲ್ಲ ಡೀಟೇಲ್ಸ್ ಶೇರ್ ಮಾಡಿದ್ದೆ. ಈಗ ಮಾರ್ನಿಂಗ್ ದರ್ಶನಕ್ಕೆ ಹೋದರೆ ವೀಕ್ ಡೇಸಲ್ಲಿ ಎಷ್ಟೊತ್ತಾಗುತ್ತೆ ಏನು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ನಾವು ದೇವಸ್ಥಾನ ಎಂಟ್ರಾದ್ವಿ. ಅಲ್ಲಿಂದ ಬಂದು ಮುಡಿ ಟಿಕೆಟ್ ತೊಗೊಂಡು ನನ್ನ ಮಗ ಮತ್ತು ನಮ್ಮ ಹಸ್ಬೆಂಡು, ನಮ್ಮ ತಂದೆ ಮುಡಿ ಕೊಡೋದಿತ್ತು. ಮುಡಿ ಕೊಟ್ಟು ಅಲ್ಲಿಂದ ನಮ್ಮ ನೇತ್ರಾವತಿ ನದಿಗೆ ಸ್ನಾನಕ್ಕಂತ ಬಂದಿದ್ದೀವಿ. ಇಲ್ಲಿ ನೋಡಿ, ನೇತ್ರಾವತಿ ನದಿ ತುಂಬ ಹರಿತಾ ಇದೆ. ಇದು ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ವೆದರ್ ಅಂತೂ ಸೂಪರ್ ಆಗಿತ್ತು. ಮಳೆ ಬರ್ತಾ ಇತ್ತು. ಆ್ಯಕ್ಚುಲಿ ನಾವು ಸ್ನಾನಕ್ಕೆ ಹೋದಾಗ ತುಂಬ ಚೆನ್ನಾಗಿತ್ತು. ಆದ್ರೂ ನೇತ್ರಾವತಿ ನದಿ ಅಂತೂ ಇಷ್ಟು ತುಂಬ ಹರಿತಾ ಇರೋದು ನಾನು ತುಂಬ ವರ್ಷ ಆಗಿತ್ತು ನೋಡಿ. ತುಂಬ ಚೆನ್ನಾಗಿತ್ತು. ನನ್ನ ಮಗನಿಗೂ ತೋರಿಸ್ಕೊಂಡು, ನೋಡು ನೇತ್ರಾವತಿ ನದಿ ತುಂಬ ಹರಿತಿದೆ ಅಂತ ಅವನಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ನಮ್ಮ ಹಸ್ಬೆಂಡು. ನೋಡಿಕೊಂಡು ತುಂಬ ಖುಷಿ ಆಯಿತು. ನೋಡಿ, ಇಲ್ಲಿ ಮಳೆ ಬೀಳ್ತಾ ಇದೆ. ನಾವು ಸ್ನಾನ ಮುಗಿಸಿ ಅಲ್ಲಿಂದ ದರ್ಶನಕ್ಕೆ ಹೋಗ್ಬೇಕಿತ್ತು. ಸ್ನಾನ ಮುಗಿಸಿ ನಾವು ದರ್ಶನಕ್ಕೆ ಹೊರಟ್ವಿ. ನೇತ್ರಾವತಿ ನದಿ ಅಂತೂ ತುಂಬಿ ಹರಿತಿದೆ. ಯಾರನ್ನ ಹೋದರೆ ವೀಕ್ ಡೇಸಲ್ಲಿ ಹೋಗಿ, ಯಾವ ಕಡೆನೂ ರಶ್ ಇರಲ್ಲ. ರೋಡಲ್ಲಾಗಿರ್ಬೋದು, ದೇವಸ್ಥಾನದಲ್ಲಾಗಿರ್ಬೋದು, ನದಿಲಾಗಿರ್ಬೋದು, ಎಲ್ಲ ಕಡೆ ಫ್ರೀ ಆಗಿರುತ್ತೆ. ವೀಕ್ ಡೇಸಲ್ಲಿ ಹೋದರೆ ಫ್ರೀ ಆಗಿರುತ್ತೆ. ವೀಕೆಂಡ್ಸಲ್ಲಿ ಹೋದರೆ ಫುಲ್ ರಶ್ ಇರುತ್ತೆ. ದೇವ್ರು ನೋಡೋಕೆ ಹೋಗೋದೇ ನೆಮ್ಮದಿಯಾಗಿ ಆರಾಮಾಗಿ ಖುಷಿಯಾಗಿ ನೋಡ್ಕೊಂಡು ಬರಬೇಕು ಅಂತಲ್ವಾ. ವೀಕ್ ಎಂಡಲ್ಲಿ ಹೋದರೆ ಫುಲ್ ರಶ್ ಇರುತ್ತೆ. ಎಲ್ಲರೂ ಹೋಗೇ ಬರ್ತಾರೆ. ನೋಡಿ, ನಾವು ದೇವ್ರ ದರ್ಶನಕ್ಕೆ ಎಂಟ್ರಾದ್ವಿ. 12:30ಗೇನೋ ಹೋದ್ವಿ. 12:30ಗೆ ಎಂಟ್ರಾದ್ವಿ. ರಶ್ ಏನಿರಲಿಲ್ಲ, ಬೇಗ ದರ್ಶನ ಮುಗೀತು. ಅಲ್ಲೆಲ್ಲ ದರ್ಶನ ಮುಗಿಸಿ ಪ್ರಸಾದ ಎಲ್ಲ ತೊಗೊಂಡು ನಾವು ಆಚೆ ಬಂದಾಗ 1:30ನೋ 1:40ನೋ ಆಗಿತ್ತು ಅಷ್ಟೇ. ಆರಾಮಾಗಿ ದರ್ಶನ ಎಲ್ಲ ಮುಗಿಸಿ, ದೇವ್ರ ದರ್ಶನ ಮುಗಿಸಿ ಪ್ರಸಾದ ತೊಗೊಂಡು ಆಚೆ ಬಂದ್ವಿ. ನೋಡಿ, ಕ್ರೌಡ್ ಅಷ್ಟಾಗಿ ಇಲ್ಲವೇ ಇಲ್ಲ, ತುಂಬ ಕಮ್ಮಿ ಇದೆ. ನಾವು ಒಳಗಡೆ ಎಂಟ್ರಾದಾಗ ಮಳೆ ಬರ್ತಾಯಿತ್ತು. ಆಚೆ ಬರೋಷ್ಟಾಗಿ ಮಳೆ ನಿಂತಿತ್ತು. ಅವಾಗ ಮಳೆ ಬರ್ತಿತ್ತು, ಮಳೆ ಸ್ಟಾಪ್ ಆಗ್ತಿತ್ತು. ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಾವು ಊಟದ ಕಡೆ ಬಂದ್ವಿ. ಊಟದ ಕಡೆ ಬಂದರೆ ರಶ್ಶೇ ಇರಲಿಲ್ಲ, ಸ್ವಲ್ಪನೇ ಜನ ಇದ್ದಿದ್ದು. ಅಲ್ಲಿಂದ ಊಟಕ್ಕೆ ಎಂಟ್ರಾದ್ವಿ ಅಂದರೆ ದೇವ್ರ ದರ್ಶನ ಎಷ್ಟು ಇಂಪಾರ್ಟೆಂಟು. ದೇವರ ಆಶೀರ್ವಾದದ ಥರ ಈ ಪ್ರಸಾದ ಸೇವನೆ ಮಾಡೋದು ಭಾಳ ಇಂಪಾರ್ಟೆಂಟು. ಈ ಟೇಸ್ಟು, ಈ ದೇವ್ರ ಪ್ರಸಾದ ಎಲ್ಲೇ ತಿಂದು ನಾವು ಧರ್ಮಸ್ಥಳದಲ್ಲಿ ತಿಂದಷ್ಟು ಖುಷಿ ಆಗಲ್ಲ. ಇಲ್ಲಿಂದ ಪ್ರಸಾದ ಸೇವನೆ ಮಾಡಿಕೊಂಡು ನೋಡ್ತಾ ಇರ್ಬೋದು, ಒಂದು 2-3 ಟೇಬಲ್ ಅಷ್ಟೇ ಜನ ಇದ್ದಾರೆ ಹೊರತು ಅದಕ್ಕಿಂತ ಜಾಸ್ತಿ ಜನ ಇಲ್ಲವೇ ಇಲ್ಲ. ಮತ್ತು ಪ್ರಸಾದ ಬಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ, ಆ ಪ್ರಸಾದ ಹಿಂಗೆ ನೋಡ್ತಿದ್ರು ಎಷ್ಟು ಟೇಸ್ಟಿಯಾಗಿತ್ತಲ್ವಾ ಅಂತ ಅನ್ನಿಸ್ತಿದೆ ಈ ವಿಡಿಯೋದಲ್ಲಿ ನೋಡ್ತಿದ್ರು. ಅಲ್ಲಿಂದ ನಾವು ಪ್ರಸಾದ ಮುಗಿಸಿ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಅಲ್ಲೆಲ್ಲ ಸ್ವಲ್ಪ ಫೋಟೋಸ್ ತೊಗೊಂಡು ಅಲ್ಲೇ ದೇವಸ್ಥಾನ ಹತ್ರ ಇರೋ ಲೆಫ್ಟ್ ಸೈಡಲ್ಲಿರೋ ಪಾರ್ಕಿಗೆ ಬಂದ್ವಿ. ಇಲ್ಲೆಲ್ಲ ಫಿಶ್ಗಳಿತ್ತು, ತುಂಬ ಚೆನ್ನಾಗಿತ್ತು. ನನ್ನ ಮಗನಿಗೆ ತೋರಿಸೋಣ ಅಂದ್ಬಿಟ್ಟು ಕರ್ಕೊಂಬಂದ್ವಿ. ಅಲ್ಲೂ ಲೈಟಾಗಿ ಮಳೆ ಬರ್ತಿತ್ತು. ಮಳೆ ಬಂದಾಗ ಸೈಡಲ್ಲಿ ನಿಂತ್ಕೋತಿದ್ವಿ, ಮತ್ತೆ ನೋಡೋಕೆ ಹೋಗ್ತಿದ್ವಿ. ನೋಡಿ, ಫಿಶ್ಗಳೆಲ್ಲ ಯಾವ ಥರ ಇದೆ ಅಂದರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಫಿಶ್ಗಳು ಚಿಕ್ಕದು, ದೊಡ್ಡದು, ವೆರೈಟಿ ಕಲರ್ಸು ಎಲ್ಲ ಇತ್ತು. ಅಲ್ಲಿಂದ ಫಿಶ್ ನೋಡಿಕೊಂಡು, ನೋಡಿ ಇಲ್ಲಿ ಪುಟಾಣಿ ಫಿಶ್ಗಳಿದೆ, ವೆರೈಟಿ ಫಿಶ್ಗಳಿದೆ. ನೋಡ್ತಾ ಇದ್ರೆ ತುಂಬ ಫಿಶ್ಗಳಿತ್ತು. ಇಲ್ಲಿ ನೋಡಿ, ವೈಟ್ ಕಲರ್ ದೊಡ್ಡ ಫಿಶ್ ಇದೆ. ಮತ್ತು ಇನ್ನೊಂದು ಫಿಶ್ ಇದೆ, ಟೈಗರ್ ಫಿಶ್ ಅಂತೆ ಅದು ಮೂತಿ ಮಾತ್ರ ಎಷ್ಟು ಶಾರ್ಪಾಗಿ ಎಷ್ಟು ಉದ್ದ ಇತ್ತು ಅಂದರೆ ನೋಡಿ, ಇದೆ ಟೈಗರ್ ಫಿಶ್. ಎಷ್ಟು ಚೆನ್ನಾಗಿದೆ ನೋಡಿ. ಮೈ ತುಂಬ ಅಲ್ಲಿ ವಿಡಿಯೋಗೆ ನೋಡೋಕ್ಕಿಂತ ಅಲ್ಲಿ ಡೈರೆಕ್ಟಾಗಿ ನೋಡೋಕೆ ತುಂಬ ಚೆನ್ನಾಗಿತ್ತು. ಅದ್ರ ಮೇಲೆಲ್ಲ ಟೈಗರ್ ಥರನೇ ಇತ್ತು, ಕಲರ್ಸ್ ಆಗಿರ್ಬೋದು ಪ್ರತಿಯೊಂದೂ ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೊಂದು ವೈಟ್ ಫಿಶ್ ಅಂತೂ ಅಳ್ಳಾಡ್ದಂಗೆ ನಿಂತ್ಕೊಂಡ್ಬಿಟ್ಟಿತ್ತು. ಅಲ್ಲೆಲ್ಲ ಫಿಶ್ ನೋಡಿಕೊಂಡು ನಾವು, ನೋಡಿ ಇದು ಗೋಲ್ಡ್ ಫಿಶ್, ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಇದರಲ್ಲಿ 2 ಜೆಲ್ಲಿ ಫಿಶ್ ಇದೆ, ತೋರಿಸ್ತೀವಿ ನೋಡಿ. ಸಣ್ಣ ಪುಟ್ಟ ಫಿಶ್ಗಳಾದ್ಮೇಲೆ ಇಲ್ಲಿ ನೋಡಿ, ಇಲ್ಲೊಂದು ಜೆಲ್ಲಿ ಫಿಶ್ ಇದೆ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲೊಂದಿದೆ, ಅಲ್ಲೊಂದಿದೆ ನೋಡಿ ಬ್ಲೂ ಕಲರ್ ಜೆಲ್ಲಿ ಫಿಶ್. ಇದನ್ನೆಲ್ಲ ನನ್ನ ಮಗನಿಗೆ ತೋರಿಸ್ಕೊಂಡು ನಾವು ಆಚೆ ಬಂದ್ವಿ. ಅಲ್ಲಿಂದ ನಾವು ಹೋಟೆಲಲ್ಲಿ ಇರ್ತಿದ್ವಿ. ನಾವು ಹೋಮ್ ಸ್ಟೇಗೆ ಹೋಗಿದ್ವಿ. ಆ ವಿಡಿಯೋ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.